ಸ್ನೇಹಿತರೆ, ನೀವು ಕೆಲವೊಂದು ಒಂದು 2-3 ದಿನ ಹಿಂದೆ ಅನ್ಸುತ್ತೆ ಮಾಧ್ಯಮಗಳೆಲ್ಲ ನೀವು ನೋಡಿರ್ತೀರಾ, ಬೆಂಗಳೂರಲ್ಲಿ 2 ಪೋಸ್ಟ್ ಆಫೀಸ್ಗಳನ್ನ BBMP ಅವರು ರೆಂಟ್ ಕಟ್ಟಿಲ್ಲ ಅಂತ ಹೇಳಿ ಅದನ್ನ ಸೀಸ್ ಮಾಡ್ತಾರೆ, ಲಾಕ್ ಮಾಡ್ಬಿಡ್ತಾರೆ. ಅಂದ್ರೆ ಆ ಪೋಸ್ಟ್ ಆಫೀಸ್ ಕೆಲಸ ಮಾಡಕ್ಕಾಗಲ್ಲ, ಆ ತರ ಒಂದು ಪರಿಸ್ಥಿತಿಗೆ ತಗೊಂಡ್ಬರ್ತಾರೆ. ಸೊ ಇದನ್ನ ನೋಡಿದಾಗ ನಮ್ಮೆಲ್ಲರಿಗೂ ಒಂದು ರೀತಿ ಖುಷಿ ಅನ್ನೋದಕ್ಕಿಂತ ಹೌದಪ್ಪ, BBMP ಅವರು ತುಂಬಾ ಸ್ಟ್ರಾಂಗ್ ಆಕ್ಷನ್ ತಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಸೊ ಇನ್ಮೇಲಿಂದ ಎಲ್ಲಾ ತೆರಿಗೆಗಳನ್ನ, ಎಲ್ಲಾ ಒಂದು ಆದಾಯ ತೆರಿಗೆ ಏನಿದೆ, ಪ್ರಾಪರ್ಟಿ ಟ್ಯಾಕ್ಸ್ ಏನಿದೆ, ಈ ಸ್ವತ್ತಿನ ತೆರಿಗೆಗಳನ್ನ ಸರಿಯಾಗಿ ತಗೋತಾರೆ ಅನ್ನೋ ಒಂದು ಆಶಾಭಾವನೆ ನಮ್ಗಿತ್ತು. ಅದಾಗಿ ಜಸ್ಟ್ 2 ದಿನಕ್ಕೆ ಈ ತರ ಒಂದು ದೊಡ್ಡ ಪಟ್ಟಿಯನ್ನೇ ಬಿಡುಗಡೆ ಮಾಡ್ತಾರೆ BBMP ಅವರು. ಸೊ ನಿಮ್ಮ ಮಾಧ್ಯಮದಲ್ಲೂ ಇದ್ರ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಬರೆದಿದ್ರಿ. ಸೊ ಆ ಪಟ್ಟಿಯನ್ನು ನೋಡಿದಾಗ ನಮಗೆ ಮೊದಲನೇ ಶಾಕ್ ಆಗಿದ್ದು, ನೀವು ಪೋಸ್ಟ್ ಆಫೀಸ್ ಏನೋ ಒಂದು 1000ಗಳಲ್ಲಿರೋ ಒಂದು ರೆಂಟ್ ಅನ್ನ ಕಟ್ಟಕ್ಕಾಗಿಲ್ಲ ಅಂತ ಹೇಳಿ ಆ ಪೋಸ್ಟ್ ಆಫೀಸ್ಗಳನ್ನ ಸೀಸ್ ಮಾಡ್ತಾರೆ BBMP. ಅದೇ ನೀವು ಈ ದುಡ್ಡನ್ನು ನೋಡಿದ್ರೆ ಸುಮಾರು ಒಂದು 900 ಕೋಟಿಯಿಂದ 1000 ಕೋಟಿವರೆಗೂ ಟ್ಯಾಕ್ಸ್ ಡಿಫಾಲ್ಟರ್ಸ್ ಇದ್ದಾರೆ BBMP ಲಿಮಿಟ್ಸ್ ಅಲ್ಲಿ. ಸೊ ಅವ್ರ ವಿರುದ್ಧ ಯಾವುದೇ ರೀತಿಯಾದ ಕ್ರಮ ಆಗ್ತಾ ಇಲ್ಲ. ಪ್ರಾಪರ್ಟಿ ಸೀಸ್ ಮಾಡೋದಾಗಿರ್ಲಿ, ಪ್ರಾಪರ್ಟಿ ಡೆಮಾಲಿಷನ್ ಆರ್ಡರ್ ಕೊಡೋದಾಗಿರ್ಲಿ, ಯಾವುದನ್ನು ಮಾಡಿಲ್ಲ. ಇದು ಹೆಂಗಾಗಿದೆ ಅಂದ್ರೆ ಇವ್ರದೆಲ್ಲ ಒಂದು ಮೋಡಸ್ ಆಫ್ ಆಪರೇಂಡಿ ಆಗ್ಬಿಟ್ಟಿದೆ. ಫಸ್ಟ್ ಏನ್ ಮಾಡ್ತಾರೆ, ಯಾರ್ಯಾರು ಈ ತರ ಟ್ಯಾಕ್ಸ್ ಡಿಫಾಲ್ಟರ್ಸ್ ಇರ್ತಾರೋ ಅಲ್ಲಿನ BBMP ಅಧಿಕಾರಿಗಳಾಗಿರ್ಬೋದು, ಮೋಸ್ಟ್ಲಿ ಕಾರ್ಪೊರೇಟರ್ಗಳಿದ್ದಾಗ ಅವರು ಇನ್ವಾಲ್ವ್ ಆಗ್ತಾ ಇದ್ರೇನೋ, ಹೋಗ್ಬಿಟ್ಟು ಒಂದು 5% ಅಷ್ಟು ಕಮಿಷನ್ ಅವ್ರ ಹತ್ರ ತಗೊಳ್ಳೋದು, ಅವ್ರ ಟ್ಯಾಕ್ಸ್ ಕಟ್ಟದಿರೋ ರೀತಿ ಅವ್ರನ್ನ ಬಿಟ್ಬಿಡೋದು. ಸೊ ಇದು ಈ ತರ ಒಂದು 3-4 ವರ್ಷ ಅಥವಾ 5 ವರ್ಷ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಅವ್ರು ಬರೀ ಈ ತರ ಲಂಚದಲ್ಲಿ, ಕಮಿಷನ್ ಅಲ್ಲಿ ಕೊಟ್ಕೊಂಡು BBMPಗೆ ಆದಾಯ ಬರ್ದೇ ರೀತಿ ನೋಡ್ಕೊಂತಾ ಇದ್ರು. ಇನ್ನೇನು ಪ್ರಾಪರ್ಟಿ ಟ್ಯಾಕ್ಸ್ ಒಂದು 5 ವರ್ಷ 6 ವರ್ಷ ಕಟ್ಟಿಲ್ಲ ಅಂತ ಹೇಳಿದಾಗ ಈ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆನ ಏನ್ ತಗೊಂಬಂದ್ರು DK ಶಿವಕುಮಾರ್. ಇಂತ DK ಶಿವಕುಮಾರ್ ಅಂತ ಒಂದು ಬೆಂಗಳೂರು ಅಭಿವೃದ್ಧಿ ಮಂತ್ರಿಗಳು ಬಂದಾಗ ಏನ್ ಮಾಡ್ತಾರೆ, ನಾವು ಪ್ರಾಪರ್ಟಿ ಟ್ಯಾಕ್ಸ್, ಹಳೆ ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲದನ್ನು ಮಾಫಿ ಮಾಡ್ತೀವಿ, ಲಾಸ್ಟ್ 1 ವರ್ಷ 2 ವರ್ಷ ಕಟ್ಬಿಡಿ ಅನ್ನೋ ಒಂದು ದುರಂತನ ಈ ತರ ಈ ಬೆಂಗಳೂರು ಅಭಿವೃದ್ಧಿ ಮಂತ್ರಿಗಳು DK ಶಿವಕುಮಾರ್ ಅಂತ ರಿಯಲ್ ಎಸ್ಟೇಟ್ ನ ಭಾಗಿಯಾಗಿರೋ ಒಬ್ಬ ಮಂತ್ರಿ ಈ ತರ ಸ್ಕೀಮ್ಗಳನ್ನ ತಗೊಂಡ್ಬರ್ತಾರೆ. ಈ ಸ್ಕೀಮ್ಗಳಿಂದ ಯಾವ ಬೆಂಗಳೂರು ನಾಗರಿಕರಿಗೆ ಯಾರಿಗೂ ಅಭಿವೃದ್ಧಿ ಆಗೋ ಸೂಚನೆಗಳಿಲ್ಲ. ಅವರ ಸ್ನೇಹಿತರುಗಳಿಗೆ ಸರಿಯಾಗಿ ಸಹಕಾರ ಕೊಡೋದಕ್ಕೆ ಮಾತ್ರನೇ ಈ ತರ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ಗಳು ಅವಿವು ಅಂತ ತಗೊಂಡ್ಬರ್ತಾರೆ. ಇವತ್ತು ಉದಾಹರಣೆಗೆ ನೋಡಿ, ನೀವು ನಾವೇ ನೋಡ್ತಾ ಇದ್ವಿ ಲಿಸ್ಟ್ ಅಲ್ಲಿ ನೋಡಿ, ಮ್ಯಾವರಿಕ್ ಹೋಲ್ಡಿಂಗ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಮ್ಯಾವರಿಕ್ ಹೋಲ್ಡಿಂಗ್ ಗರುಡ ಮಾಲ್ದ ಓನರ್ಗಳು ಏನಿದ್ದಾರೆ, ಸೊ ಇವ್ರಿಗೆ ಏನ್ ಕಡಿಮೆ ಅಂತ ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿ ಬೆಂಗಳೂರಲ್ಲಿ ಇದ್ಕೊಂಡು ಅವರು ನೋಡಿ 64 ಕೋಟಿ ತೆರಿಗೆ ಕಟ್ಟಬೇಕು BBMPಗೆ. 64 ಕೋಟಿ ತೆರಿಗೆ ಕಟ್ಟಿಲ್ಲ ಅಂದ್ರೆ BBMP ಇಷ್ಟೊತ್ತಿಗೆ ಅವರ ಪ್ರಾಪರ್ಟೀಸ್ ನ ಡೆಮಾಲಿಷ್ ಮಾಡಬೇಕಾಗಿತ್ತು, ಸೀಸ್ ಮಾಡಬೇಕಾಗಿತ್ತು. ಅದ್ಯಾವುದು ಮಾಡ್ತಾ ಇಲ್ಲ. ಅದೇ ರೀತಿ ನೀವು ನೋಡಿದ್ರೆ ಯುನೈಟೆಡ್ ಬ್ರೂವರೀಸ್ ಅಂದ್ರೆ ಈ ವಿಜಯ್ ಮಲ್ಯ ಪ್ರಾಪರ್ಟೀಸ್ ಏನಿತ್ತು ಅದು, ಆಮೇಲೆ ಬೇರೆ ಬೇರೆ ಸಂಸ್ಥೆಗಳು, ಈ ಎಂಬಸಿ ಗ್ರೂಪ್, ಸೊ ಈ ತರ ದೊಡ್ಡ ದೊಡ್ಡ ಸಂಸ್ಥೆಗಳನ್ನೇ ಇವತ್ತು BBMPಗೆ ತೆರಿಗೆ ಕಟ್ತಾ ಇಲ್ಲ. ಆದ್ರೆ ಅವರ ಮೇಲೆ ಒಂದಿಷ್ಟು ಚಿಕ್ಕದಾದ ತೊಂದರೆನೂ ಅವರಿಗೆ ಈ BBMP ಅಧಿಕಾರಿಗಳಾಗಿರ್ಲಿ, ಶಾಸಕರುಗಳಾಗಿರ್ಲಿ, ಮಂತ್ರಿಗಳಾಗಿರ್ಲಿ ಯಾರು ಏನು ಮಾಡ್ತಾ ಇಲ್ಲ. ಸೊ ಹೀಗಿದ್ದಾಗ ಜನ ಯೋಚನೆ ಮಾಡ್ತಾರಲ್ವಾ, ಅವ್ರ ಹತ್ರ ನೀವು ತೆರಿಗೆ ಕಲೆಕ್ಟ್ ಮಾಡಕ್ ಆಗಿಲ್ಲ ಅಂದ್ರೆ ನಾನ್ ಯಾಕೆ ಕಟ್ಟಬೇಕು ಅನ್ನೋ ಒಂದು ಪ್ರಶ್ನೆ ಜನರಲ್ಲಿ ಉದ್ಭವ ಆಗೇ ಆಗುತ್ತೆ. ಸೊ ಅಂತ ಪರಿಸ್ಥಿತಿ ಬರೋದಕ್ಕಿಂತ ಮುಂಚೆ BBMPಯ ಏನ್ ಮುಖ್ಯಸ್ಥರಿದ್ದಾರೆ, ತುಷಾರ್ ಗಿರಿನಾಥ್ ಅವರಾಗಿರ್ಲಿ, ಬೆಂಗಳೂರು ಅಭಿವೃದ್ಧಿ ಮಂತ್ರಿ DK ಶಿವಕುಮಾರ್ ಅವರು ಏನಿದ್ದಾರೆ ಅವ್ರುಗಳಾಗಿರ್ಲಿ, ಈ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯಲ್ಲಿ ಈ ತರ ಟ್ಯಾಕ್ಸ್ ನ ಕೊಡದೇನೆ ಓಡೋಗೋದು ಬರೋದಿಲ್ಲ DK ಶಿವಕುಮಾರ್ ಅವರೇ. ಸೊ ಆದಷ್ಟು ಬೇಗ ನೀವು ಈ ಯಾರ್ಯಾರು ಡಿಫಾಲ್ಟ್ ತೆರಿಗೆದಾರರು ಇದಾರೋ, ಡಿಫಾಲ್ಟರ್ಸ್ ಇದಾರೆ, ತೆರಿಗೆ ಕಟ್ಟದೇನೆ BBMPಗೆ ಮತ್ತೆ ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ ಅಂತವ್ರನ್ನ ನೀವು ಒಂದು ಕಠಿಣ ಕ್ರಮ ಕೈಗೊಳ್ಬೇಕು. ಮೊನ್ನೆ ನಾನು ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಒಂದು ರಿಟೈರ್ಡ್ IAS ಅಧಿಕಾರಿಗಳ ಹತ್ರ ಮಾತಾಡ್ತಾ ಇದ್ದೆ, ಇದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೆ. ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು, ನಮ್ ಟೈಮ್ ಅಲ್ಲಿ ನಾವು ಯಾವ್ದು ಹಿಂದೆ ಮುಂದೆ ನೋಡ್ತಾ ಇರ್ಲಿಲ್ಲ. ಯಾವ್ದು 1 ವರ್ಷದ್ದು ಅಥವಾ 2 ವರ್ಷದ್ದು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಆ ಮನೆಗಳನ್ನ, ಪ್ರಾಪರ್ಟಿಗಳನ್ನ ಸೀಸ್ ಮಾಡೋದಾಗಿರ್ಲಿ, ಡೆಮಾಲಿಷನ್ಗೆ ಆರ್ಡರ್ ಕೊಡೋದಾಗಿರ್ಲಿ, ಈ ತರ ನಾವು ರಾಜಾರೋಷ ಮಾಡಿದ್ದೀವಿ. ಆದ್ರೆ ಸಮಯ ಬದಲಾದಂಗೆಲ್ಲ ಒಂದ್ ರೀತಿ BBMP ಅಧಿಕಾರಿಗಳು, ಕಾರ್ಪೊರೇಟರ್ಗಳು, ಸ್ಥಳೀಯ ಶಾಸಕರು ಮತ್ತೆ ಈ ಪ್ರಾಪರ್ಟಿ ಓನರ್ಸ್ ಒಂದು ನೆಕ್ಸಸ್ ಶುರು ಆಗ್ಬಿಟ್ಟಿದೆ. ಒಬ್ರಿಗೊಬ್ರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ಆಗ್ಬಿಟ್ಟಿದ್ದಾರೆ. ನಾನು ಇಷ್ಟು ದುಡ್ಡು ಕೊಡ್ತೀನಿ, ನಾನು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದಿಲ್ಲ. ಸೊ ಈ ತರ ಒಂದು ಕೆಟ್ಟದಾದ ಪರಿಸ್ಥಿತಿ ವಾತಾವರಣನ ಬೆಂಗಳೂರಿನ BBMP ಲಿಮಿಟ್ಸ್ ಅಲ್ಲಿ ಪ್ರಾರಂಭಿಸಿದ್ದಾರೆ. ಸೊ ಇದು ಬೆಂಗಳೂರಿನ ಅಭಿವೃದ್ಧಿಗೆ ಯಾವುದೇ ರೀತಿಯಲ್ಲಿ ಸಹಕರಿಸೋದಿಲ್ಲ. ಇನ್ನು ಅತಿ ಹೆಚ್ಚು
ಅನಧಿಕೃತ ಇವತ್ತು ಬಿಲ್ಡಿಂಗ್ ಗಳು ಬರ್ತಾ ಇದೆ, ನಿಮ್ಗೆಲ್ಲ ಗೊತ್ತಿದೆ. ಕಾರ್ಪೊರೇಷನ್ ಇಲ್ಲದೆ ಇರೋದ್ರಿಂದ, ಕಾರ್ಪೊರೇಟರ್ಗಳು ಇಲ್ಲದೆ ಇರೋದ್ರಿಂದ ನೀವು ಚಿಕ್ಕ ಚಿಕ್ಕ 30-40 ಸೈಟ್ ಅಲ್ಲಿ ಇವತ್ತು 6 ಫ್ಲೋರ್ 5 ಫ್ಲೋರ್ ಕಟ್ಟೋದರ ಪರಿಸ್ಥಿತಿಗೆ ಹೋಗಿದ್ದಾರೆ. ಸೊ ಇದೆಲ್ಲದಕ್ಕೂ ತೊಂದರೆ. ಇವತ್ತು ಜನರನ್ನ ನೀವು ಆ ಜನರ ಹತ್ರ ಸರಿಯಾಗಿ ಈ ಒಂದು ತೆರಿಗೆಯನ್ನ ತಗೊಳ್ಳೋದಕ್ಕೆ ನೀವು ಮುಂದಾಗಿ. ಇಲ್ಲ ಅಂದ್ರೆ ಜನ ರೊಚ್ಚಿಗೆದ್ರೆ ನೀವು ಡಿಸೈಡ್ ಮಾಡ್ಬೇಕಾಗುತ್ತೆ. ಪ್ರತಿ ವರ್ಷ ಪ್ರಾಮಾಣಿಕವಾಗಿ 4,000 ಕೋಟಿ ಹತ್ತತ್ರ ತೆರಿಗೆ ಕಟ್ಟು ಜನ ಬೇಕಾ, ಅಥವಾ ಈ ತರ ಒಂದು ಡಿಫಾಲ್ಟರ್ಸ್ ಆಗಿ 1,000 ಕೋಟಿ ಮೋಸ ಮಾಡಿರೋ ಕಳ್ಳರು ಬೇಕಾ ಅಂತ ಜನ ಕೇಳಕ್ ಶುರು ಮಾಡ್ತಾರೆ. ಜನ ಆತರ ರೊಚ್ಚಿಗೆಳೋದಕ್ಕಿಂತ ಮುಂಚೆ ಈ ಒಂದು ಯಾರ್ಯಾರು ತೆರಿಗೆ ಕಟ್ತಾ ಇಲ್ವೋ ಬಿಬಿಎಂಪಿಗೆ ಅವರುಗಳ ಮೇಲೆ ಒಂದು ಕಠಿಣವಾದ ಕ್ರಮಗಳನ್ನ ತಗೊಳ್ಳೇಬೇಕು. ತಗೊಂಡು ನೀವು ಒಂದು ಉದಾಹರಣೆ ಸೆಟ್ ಮಾಡ್ಬೇಕು. ಹೌದು, ನಮಗೆ ಆದಾಯ ಏನೇನು ಸ್ವತ್ತಿನ ಆದಾಯದ ಯಾರ್ಯಾರು ತೆರಿಗೆ ಕಟ್ಟಿಲ್ವೋ ಅವರ ವಿರುದ್ಧ ನಾವು ಯಾವ ಕ್ರಮಕ್ಕೂ ಮುಂದಾಗ್ತೀವಿ ಅನ್ನೋ ಒಂದು ಉದಾಹರಣೆನ ಇವತ್ತು ಬಿಬಿಎಂಪಿ ಮತ್ತೆ ಬ್ರ್ಯಾಂಡ್ ಬೆಂಗಳೂರಿನ ಡಿ ಕೆ ಶಿವಕುಮಾರ್ ಅವರು ತರೋದಕ್ಕೆ ಮುಂದಾಗಬೇಕು.